ತೀರ್ಥಯಾತ್ರಾ ವಿಧಾನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಹಿಂದೆನೂ ನಾವು ಕೆಲವು ವಿಚಾರ ನೋಡಿದ್ದೇವೆ. ಇಲ್ಲಿ ಒಂದಷ್ಟು ಇನ್ನು ಬೇರೆ ಮಹಾತ್ಮ್ಯವನ್ನು ಹೇಳುತ್ತಾರೆ. ತೀರ್ಥಯಾತ್ರೆಯನ್ನು ನಾವು ಮಾಡಬೇಕಾದರೆ ಯಾವಾಗ ಹೊರಡಬೇಕು, ನಮ್ಮ ಆಹಾರದ ಶುದ್ಧಿ ಎಲ್ಲ ಹೇಗಿರಬೇಕು ಅದನ್ನೆಲ್ಲ ಹೇಳ್ತಾರೆ. ನಮಗೆ ಆ ತೀರ್ಥದ ಯಾತ್ರೆಯ ಪೂರ್ಣವಾದ ಫಲ ಸಿಗಬೇಕು ಅಂತಂದರೆ ಮೊದಲು ನಮ್ಮ ಶರೀರ ಶುದ್ಧವಾಗಿರಬೇಕಂತೆ. ಯಸ್ಯ ಹಸ್ತೌ ಚ ಪಾದೌ ಚ ಮನಶ್ಚೈವ ಸುಸಂಯತಂ ವಿದ್ಯಾ ತಪಶ್ಚ ಕೀರ್ತಿಶ್ಚ ಸತೀರ್ಥ ಫಲಮಶ್ನುತೆ. ಬಹಳ ಅದ್ಭುತವಾದ ಮಾತನ್ನು ವ್ಯಾಸರು ಹೇಳುತ್ತಾರೆ. ಯಾರಿಗೆ ಪ್ರಧಾನವಾಗಿ ಎಲ್ಲ ಇಂದ್ರಿಯಗಳ ನಿಗ್ರಹ ಇದೆಯೋ, ಮನಸ್ಸಿನ ನಿಗ್ರಹ ಇದೆಯೋ, ಅಂಥ ವ್ಯಕ್ತಿಗೆ ಮಾತ್ರ ತೀರ್ಥಕ್ಷೇತ್ರದ ಪೂರ್ಣವಾದ ಪುಣ್ಯ ಬರುತ್ತೆ. ಯಾರಿಗೆ ವಿದ್ಯಾ ತಪಸ್ಸು ಕೀರ್ತಿ ಎಲ್ಲವನ್ನು ಯಾರು ಗಳಿಸಿರ್ತಾರೋ ಸ ತೀರ್ಥ ಫಲಮಶ್ನುತೆ. ಇನ್ನು ನಿಯತೋ ನಿಯತಾಹಾರ ಸ್ನಾನ ಜಾಪ್ಯಪರಾಯಣ. ಯಾವ ವ್ಯಕ್ತಿ ನಿಯತವಾಗಿ ಆಹಾರವನ್ನು ಸ್ವೀಕಾರ ಮಾಡುತ್ತಾನೋ, ಎಲ್ಲದರಲ್ಲಿಯೂ ನಿಯಮದಿಂದ ಇರುತ್ತಾನೋ, ನಿತ್ಯ ಸ್ನಾನ ಜಪ ದೇವತಾರ್ಚನೆಯನ್ನು ಮಾಡ್ತಾ ಇರ್ತಾನೋ ಅಂಥ ವ್ಯಕ್ತಿಗೆ ತೀರ್ಥದ ಪುಣ್ಯ ಯಾತ್ರೆಯ ಪುಣ್ಯ ಸಿಗತ್ತೆ. ವ್ರತೋಪವಾಸ ನಿರತಃ. ವ್ರತಗಳು ಉಪವಾಸಗಳನ್ನು ಯಾವ ವ್ಯಕ್ತಿ ಆಚರಣೆ ಮಾಡ್ತಿರ್ತಾನೆ ಅಂಥ ವ್ಯಕ್ತಿಗೆ ತೀರ್ಥಯಾತ್ರೆಯ ಪೂರ್ಣವಾದ ಪುಣ್ಯ ಸಿಗತ್ತಂತೆ. ಅಂದರೆ ಆ ರೀತಿಯಲ್ಲಿ ನಾವು ಯಾತ್ರೆಯನ್ನು ಮಾಡಬೇಕು ಅಂತ ಸೂಚನೆ ಇದು ವೇದವ್ಯಾಸ ದೇವರದ್ದು. ಆತ್ಮೋಪಮಶ್ಚ ಭೂತೇಶು ಸತೀರ್ಥ ಫಲಮಶ್ನುತೆ. ಹೀಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಯಾರಾದರೆ ಮತ್ತೊಬ್ಬರ ಮೇಲೆ ಎಂದೂ ಸಿಟ್ಟು ಮಾಡುವುದಿಲ್ಲವೋ, ಸತ್ಯಶೀಲ, ಸತ್ಯವನ್ನೇ ನಿರಂತರ ಮಾತಾಡ್ತಾ ಇರ್ತಾರೆ, ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥವರಾಗ್ತಾರೋ ಅಂಥವರು ಸತೀರ್ಥ ಫಲಮಶ್ನುತೆ. ಹೀಗೆ ಅನೇಕ ವಿಚಾರ ಹೇಳ್ತಾ ತೀರ್ಥಾನುರಮನಂ ಪದ್ಭ್ಯಾಂ ತಪಃ ಪರಮಿಹೋಚ್ಯತೆ. ತೀರ್ಥಕ್ಷೇತ್ರಗಳ ಯಾತ್ರೆಯ ಪುಣ್ಯ ನಮಗೆ ಪೂರ್ಣವಾಗಿ ಸಿಗಬೇಕು ಅಂತಂದರೆ ನಾವು ನಮ್ಮ ಕಾಲ್ನಡೆಗೆಯಲ್ಲಿ ತೀರ್ಥದ ಯಾತ್ರೆಯನ್ನು ಮಾಡಿದಾಗ ಪೂರ್ಣವಾದ ಪುಣ್ಯ ಅದಕ್ಕೆ ಸಿಗತ್ತಂತೆ. ತದೇವ ಕೃತ್ವಾ ಯಾನೇನ ಸ್ನಾನ ಮಾತ್ರ ಫಲಂ ಲಭೇತ್ ಅಂತಾರೆ. ಅದೇ ಗಾಡಿಯಲ್ಲಿ ಹೋದಾಗ ನಮಗೆ ಫಲ ಸಿಗತ್ತೆ, ಇಲ್ಲ ಅಂತ ಹೇಳುವುದಿಲ್ಲ, ಆದರೆ ಕಾಲ್ನಡಿಗೆಯಲ್ಲಿ ಹೋದ ಪೂರ್ಣವಾದ ಪುಣ್ಯ ಇಲ್ಲಿ ಸಿಗುವುದಿಲ್ಲ ಅಂತ ಹೇಳುತ್ತಾರೆ. ಅಂದರೆ ಅನೇಕ ವಿಧಿಗಳನ್ನು ಶಾಸ್ತ್ರಕಾರರು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಮುದ್ದೇಶ್ಯ ಪಿತರಂ ಮಾತರಂ ತೀರ್ಥೆ ಭ್ರಾತರಂ ಸುಹೃದಂ ಗುರುಂ. ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುವಾಗ ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ ನಾವು ಮೊದಲೇ ಸಂಕಲ್ಪವನ್ನು ಮಾಡಿ ಆ ಕ್ಷೇತ್ರದ ಮಾಹಾತ್ಮ್ಯವನ್ನು ಶ್ರವಣ ಮಾಡ್ತಾ ಅಲ್ಲಿಗೆ ಹೊರಬೇಕಂತೆ. ಅಂದರೆ ಹಾದಿಯಲ್ಲಿ ನಾವು ನಮ್ಮ ಮನೆಯಿಂದ ಹೊರಟಾಗಿನಿಂದ ಆ ಕ್ಷೇತ್ರ ನಾವು ಸೇರುವ ತನಕ ಆ ಕ್ಷೇತ್ರದ ಮಾಹಾತ್ಮ್ಯ, ಆ ಕ್ಷೇತ್ರದಲ್ಲಿರತಕ್ಕಂಥ ಭಗವಂತನ ಅಥವಾ ದೇವತೆಗಳ ಮಾಹಾತ್ಮ್ಯ ಇದನ್ನು ನಾವು ಕೇಳ್ತಾ ಪ್ರಯಾಣವನ್ನು ಮಾಡಬೇಕು. ಮತ್ತು ಅಲ್ಲಿ ಹೋದ ಮೇಲೆ ತೀರ್ಥೋಪವಾಸ ಅಂತ ಹೇಳಿದ್ದಾರೆ. ಅದು ಒಂದು ದಿವಸ ಆ ದೇವತೆಯ ಪ್ರೀತ್ಯರ್ಥವಾಗಿ ಒಂದು ದಿವಸ ಉಪವಾಸ ಇದ್ದು ಮುಂದೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ತೀರ್ಥ ವಿಧಿ ಮಾಡುವುದಿದ್ರೆ, ಅರ್ಥಾತ್ ಶ್ರಾದ್ದಾದಿ ಕರ್ಮಗಳನ್ನು ಕೆಲವರು ಮಾಡುತ್ತಾರೆ. ಆ ತೀರ್ಥ ವಿಧಿ ಮಾಡುವುದಿದ್ರೆ ತೀರ್ಥ ಉಪವಾಸ ಮಾಡುವಂಥದ್ದು, ಕ್ಷೌರಾದಿ ಕರ್ಮಗಳನ್ನು ಮಾಡಿಸಿಕೊಳ್ಳುವಂಥದ್ದು, ತೀರ್ಥ ವಿಧಿಯನ್ನು ಮಾಡುವಂಥದ್ದು, ಇದನ್ನೆಲ್ಲ ಆಚರಣೆ ಮಾಡ್ತಾ ಯಾವ ವ್ಯಕ್ತಿ ಯಾತ್ರೆಯನ್ನು ಮಾಡ್ತಾನೆ ಸ ತೀರ್ಥ ಫಲಮಶ್ನುತೆ. ತಾನು ತೀರ್ಥಕ್ಷೇತ್ರದ ಪುಣ್ಯ ಪೂರ್ಣವಾಗಿ ತಾನು ಪಡಿತಾನೆ ಅಂತ ಹೇಳ್ತಾ, ನಾಸ್ತಿ ದಂಡಾಸಮಂ ತೀರ್ಥಂ ನಾಸ್ತಿ ಕ್ರತು ಸಮಾಜತಿ. ಎಲ್ಲ ತೀರ್ಥಗಳಲ್ಲಿಯೂ ಪ್ರಧಾನವಾದ ತೀರ್ಥ ಅಂತಂದರೆ ಅದು ಗಂಗೆ, ಭಾಗೀರಥಿ. ಗಂಗಾ ಯಾತ್ರೆ ಏನಿದೆಯಲ್ಲ ಅದು ಎಲ್ಲ ಯಾತ್ರೆಗಳಿಗಿಂತಲೂ ಅತ್ಯುತ್ತಮವಾಗಿರುವಂಥದ್ದು ಅಂತ ಮಹಾತ್ಮ್ಯವನ್ನು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಪ್ರಭಾಸ ಖಂಡ, ಅರ್ಬುದ ಖಂಡ ಎಲ್ಲದರಲ್ಲಿಯೂ ಅಲ್ಲಿರುವಂಥ ಕ್ಷೇತ್ರಗಳ ಮಹಾತ್ಮ್ಯವನ್ನು ನಮಗೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಪ್ರತಿರತ ಎಲ್ಲವನ್ನೂ ಪೂರ್ಣವಾಗಿ ನೋಡುವ ಸಮಯ ಇಲ್ಲ. ದ್ವಾರಕಾ ಮಹಾತ್ಮ್ಯವನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಇದು ಪ್ರಸಿದ್ಧವಾದ ಕ್ಷೇತ್ರ. ಇದು ನಮಗೆ ಅರ್ಬುದ ಖಂಡ ಅದೆಲ್ಲವೂ ಎಲ್ಲಿ ಇದೆ ಅಂತಲೂ ಇವತ್ತು ನಮಗೆ ಹುಡುಕುವುದು ಕಷ್ಟ ಇದೆ. ಆದರೆ ದ್ವಾರಕಾ ಕ್ಷೇತ್ರ ಅನೇಕ ಜನ ದ್ವಾರಕೆಯ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ದ್ವಾರಕಾ ಮಹಾತ್ಮ್ಯವನ್ನು ನಾವು ನೋಡುವುದಾದರೆ ಸೂತಾಚಾರ್ಯರು ಶೌನಕಾದಿಗಳಿಗೆ ಈ ಮಹಾತ್ಮ್ಯವನ್ನು ತಾವು ಉಪದೇಶ ಮಾಡಿದ್ದಾರೆ. ಶೌನಕರು ಕೇಳುತ್ತಾರೆ, ಕಥಂ ಸೂತ ಯುಜೇಹ್ಯಸ್ಮಿನ್ ರೌದ್ರೇ ವೈ ಕಲಿಸನ್ಯತೆ. ಹೇ ಸೂತಾಚಾರ್ಯರೇ, ಉಗ್ರವಾಗಿರತಕ್ಕಂಥ ಈ ಒಂದು ಕಲಿಯುಗದಲ್ಲಿ
ನಾವು ಪರಮಾತ್ಮನನ್ನು ಪಡಿಬೇಕಾದರೆ ಅದು ಹೇಗೆ ಸಾಧ್ಯ? ನಾವು ನಾರಾಯಣನನ್ನು ಸೇರುವುದು ಹೇಗೆ? ಯಾಕಂದರೆ ಕಲಿಯುಗ ಬಹಳ ಉಗ್ರವಾದದ್ದು, ಅಧರ್ಮವೇ ಪ್ರಚುರವಾಗಿರತಕ್ಕಂಥದ್ದು. ಇಂಥ ಯುಗದಲ್ಲಿ ನಾವು ದೇವರನ್ನು ಹೇಗೆ ನಾವು ಪಡೆಯೋದು ಸಾಧ್ಯ ಅಂತ ಕೇಳಿದಾಗ ಸುತಾಚಾರ್ಯರು ಹೇಳ್ತಾರೆ, ಅದಕ್ಕೆ ಒಂದೇ ಉಪಾಯ ಇದೆ. ಏನು ಅಂದರೆ ಅದು ಶ್ರೀಕೃಷ್ಣನ ನಾಮಸ್ಮರಣೆ ಅಂತಂದರು. ಅದೇ ಶ್ರೀಕೃಷ್ಣನೇ ದ್ವಾರಕಾಪಟ್ಟಣದಲ್ಲಿ ತಾನು ನೆಲೆಸಿದ್ದಾನೆ ಅಂತ ಹೇಳ್ತಾ ಕೃಷ್ಣನ ಚರಿತ್ರೆಯನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ದೇವಾನಾಂ ಕಾರ್ಯ ಸಿದ್ಧ್ಯರ್ಥಂ ಭೂಭಾರ ಹರಣಾಯ ಚ. ಪರಮಾತ್ಮ ಭೂಭಾರ ಹರಣಕ್ಕಾಗಿ ದೇವತೆಗಳಿಗೆ ಅಭಯ ಪ್ರದಾನ ಮಾಡುವುದಕ್ಕಾಗಿ ಅವತಾರ ಮಾಡಿದ್ದಾನೆ. ಆವಿರ್ಭೂತೆ ಜನಾರ್ದನೆ, ಪ್ರಾದುರ್ಭೂತನಾಗಿ ಅನೇಕ ತರಹದ ಲೀಲೆಯನ್ನು ತೋರಿಸಿದ್ದಾನೆ ಭಗವಂತ. ಕೊನೆಗೆ ವ್ಯಾಧ ಪ್ರಹಾರ ಭಿನ್ನಾಂಜೆ ಪರಿತ್ಯತ್ತೆ ಕಲೇವರೆ, ಸುಮಾರು 106 ವರ್ಷಗಳ ಕಾಲ ಶ್ರೀಮದಾಚಾರ್ಯರು ಹೇಳುವಂತೆ 106 ವರ್ಷ 6 ತಿಂಗಳು ಭಗವಂತ ಈ ಭೂಮಿಯಲ್ಲಿ ಎಲ್ಲರ ದೃಷ್ಟಿಗೆ ಗೋಚರನಾಗಿದ್ದ ಶ್ರೀಕೃಷ್ಣ. ಅಷ್ಟು ವರ್ಷ ಭೂಮಿಯಲ್ಲಿ ಇದ್ದು ಮುಂದೆ ಒಬ್ಬ ವ್ಯಾಧನನ್ನು ನೆಪ ಮಾಡಿಕೊಂಡು ತಾನು ಪರಂಧಾಮಕ್ಕೆ ಹೊರಟಿದ್ದಾನೆ. ಅರ್ಥಾತ್ ಕೃಷ್ಣ ನಮ್ಮಂತೆ ಈ ಶರೀರವನ್ನು ಬಿಟ್ಟು ಹೊರಟ ಅಂತ ಅರ್ಥ ಅಲ್ಲ. ಪುರಾಣಗಳನ್ನು ನೋಡಿದಾಗ ಕೆಲವು ಕಡೆ ಆ ತರಹದ ಮಾತುಗಳು ಬಂದಿವೆ. ಪರಿತ್ಯತ್ತೆ ಕಲೇವರೆ, ಈ ದೇಹವನ್ನು ಬಿಟ್ಟು ಹೋದ ಕೃಷ್ಣ. ಹಾಗಾದರೆ ಕೃಷ್ಣನಿಗೂ ಸಾವು ಉಂಟಾ ಅಂತ ಪ್ರಶ್ನೆ ಬರುತ್ತೆ. ಖಂಡಿತ ಇಲ್ಲ. ಶಾಸ್ತ್ರಕಾರರ ಪ್ರಕಾರ ಯಾವ ವ್ಯಕ್ತಿಯ ಹುಟ್ಟು ಸಾವುಗಳಿರ್ತಾವೋ ಅವನು ದೇವರಲ್ಲ. ಇಷ್ಟಂತೂ ನಾವು ತಲೆಯಲ್ಲಿ ಇಟ್ಟುಕೊಳ್ಬೇಕು. ಯಾವ ವ್ಯಕ್ತಿ ಸತ್ತಿರ್ತಾನೆ ಅಂಥವನು ಎಂದೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರು ಅಂತಂದರೆ ಅವನು ಅಜೋ ನಿತ್ಯ ಶಾಶ್ವತೋಯಂ. ನಮ್ಮ ವೇದಗಳು ಉಪನಿಷತ್ತುಗಳು ತಿಳಿಸುವಂತೆ ದೇವರು ಅನ್ನುವವ ತಾನು ಅಜ, ಹುಟ್ಟು ಇಲ್ಲದವ, ನಿತ್ಯ ಸಾವಿಲ್ಲದವ, ಜನನ ಮರಣಗಳಿಲ್ಲದವನೇ ನಾರಾಯಣ. ಉಳಿದ ಜೀವರಾಶಿಗಳಿಗೆ ಹುಟ್ಟು ಸಾವುಗಳಿದ್ದಾವೆ, ಮತ್ತು ದೇಹದ ಯೋಗ ವಿಯೋಗಗಳಿದ್ದಾವೆ. ನಾರಾಯಣನಿಗೆ ಎಂದೂ ಇಲ್ಲ. ಅದು ತಾನು ಅವತಾರ ಮಾಡುತ್ತಾನೆ, ಅಂದರೆ ಹುಟ್ಟಿದಂತೆ ಕಾಣಿಸಿಕೊಳ್ಳುತ್ತಾನೆ, ಶರೀರ ತ್ಯಾಗ ಮಾಡಿದವನಂತೆ ಗೋಚರಾಗ್ತಾನೆ ವಿನಃ ನಮ್ಮಂತೆ ಅವನೆಂದು ದೇಹತ್ಯಾಗ ಮಾಡುವವನಲ್ಲ. ಅದು ಪುರಾಣದಲ್ಲಿ ಹೇಳಿದ್ದಾರಲ್ರಿ, ಪರಿತ್ಯತ್ತೆ ಕಲೇವರೆ ಅಂತ ಮಾತು ಬರುತ್ತೆ. ಈ ಕಲೇವರವನ್ನು ಬಿಟ್ಟಾಗ ಅಂದರೆ ಏನರ್ಥ? ಹಾಗಾದರೆ ಕೃಷ್ಣ ಶರೀರ ಬಿಟ್ಟ ಅಂತ ಆಯ್ತಲ್ಲ. ಶ್ರೀಮದಾಚಾರ್ಯದಕ್ಕೆಲ್ಲ ನಿರ್ಣಯ ಕೊಟ್ಟಿದ್ದಾರೆ ತಾತ್ಪರ್ಯದಲ್ಲಿ. ಆಚಾರ್ಯರು ಹೇಳ್ತಾರೆ, ವಿಷ್ಣೋ ಕಲೇವರತ್ಯಾಗ ಭೂತ್ಯಾಗೋನ್ಯೋ ನ ವಿದ್ಯತೆ ಅಂತಾರೆ ಮಧ್ವಾಚಾರ್ಯರು. ವಿಷ್ಣುವು ಕಲೇವರವನ್ನು ಬಿಡುವುದು ಅಂತಂದರೆ ದೇವರ ಶರೀರ ಅಂದರೆ ಯಾವುದು? ಈ ಭೂಮಿ. ಈ ಭೂಮಿಯನ್ನು, ಅರ್ಥಾತ್ ಇದು ಪರಮಾತ್ಮನ ಪ್ರತಿಮಾಸ್ಥಾನೀಯವಾಗಿರುವಂತಹದ್ದು ಈ ಭೂಮಂಡಲ. ಹಾಗಾಗಿ ದೇವರು ಈ ಭೂಮಿಯನ್ನು ಬಿಟ್ಟು ಹೊರಡುವುದೇ ಕಲೇವರವನ್ನು ಬಿಡುವುದು ಅಂತ ಕರೆಸಿಕೊಳ್ಳತ್ತೆ. ಅಷ್ಟೇ ವಿನಃ ನಮ್ಮಂತೆ ಈ ಶರೀರವನ್ನು ಬಿಟ್ಟು ಹೊರಡುವುದು ಅಂತ ಅರ್ಥ ಅಲ್ಲ. ಅಂದರೆ ಆ ಅರ್ಥದಲ್ಲಿ ದೇವರು ಈ ಭೂಮಿಯನ್ನು ಬಿಟ್ಟು ಪರಂಧಾಮಕ್ಕೆ ಹೊರಟ ಅನ್ನುವ ಅರ್ಥದಲ್ಲಿ ಕಲೇವರ ತ್ಯಾಗ ಅನ್ನೋ ಶಬ್ದವನ್ನು ಪುರಾಣಗಳಲ್ಲಿ ಬಳಸ್ತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಂತೂ ಇದೆಲ್ಲ ಆದ ಮೇಲೆ ಕೃಷ್ಣ ಪರಂಧಾಮಕ್ಕೆ ಹೊರಟ ನಂತರದಲ್ಲಿ ಮುಂದೆ ಯಾವಾಗ ಕಲಿಯುಗ ಪ್ರಾಪ್ತವಾಯಿತು ಆಗ ಎಲ್ಲ ಋಷಿಗಳು ತಾವು ಚತುರ್ಮುಖ ಬ್ರಹ್ಮದೇವರಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ, ಸ್ವಾಮಿ ಮುಂದೆ ಕಲಿಯುಗ ಬಂದುಬಿಟ್ಟಿದೆ, ನಾವು ಈ ಯುಗದಲ್ಲಿರಲಿಕ್ಕೆ ಇಷ್ಟಪಡುವುದಿಲ್ಲ, ನಾವು ಏನು ಮಾಡೋದು, ನಮ್ಮ ಸಾಧನೆ ಹೇಗೆ ಈ ಕಲಿಯುಗದಲ್ಲಿ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾವು ಎಲ್ಲರೂ ಸೇರಿ ಪ್ರಹ್ಲಾದರಾಜರ ಹತ್ರ ಹೋಗಿ ಅವರನ್ನು ಈ ವಿಚಾರ ಕೇಳೋಣ. ಅರ್ಥಾತ್ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂತ ತಾತ್ಪರ್ಯ ಅಲ್ಲ, ಬ್ರಹ್ಮದೇವರು ತಾವೇ ಹೇಳಿಬಿಡಬಹುದಾಗಿತ್ತು. ಆದರೆ ಆ ಸಮಯದಲ್ಲಿ ಪ್ರಹ್ಲಾದರಾಜರಿಗೆ ಕೀರ್ತಿಯನ್ನು ಕೊಡಬೇಕಾಗಿತ್ತು. ಶ್ರೀಮದಾಚಾರ್ಯರು ಹೇಳ್ತಾರೆ, ಏತಸ್ಯ ವಾತ್ಸಲ್ಯಂ ವಿಶೇಷಾತ್ ದರ್ಶಯೇದ್ಧರಿಹಿ ಅಂತಾರೆ ಮಧ್ವಾಚಾರ್ಯರು. ಪರಮಾತ್ಮ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬ ದೇವತೆ ಅಥವಾ ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ವಿಶೇಷವಾದ ವಾತ್ಸಲ್ಯವನ್ನು ತೋರಿಸಿರ್ತಾನಂತೆ. ಆ ಸಮಯದಲ್ಲಿ ಅವರು ಬಹಳ ಪೂಜ್ಯರಾಗ್ತಾರೆ. ಅಂದಷ್ಟು ಮಾತ್ರಕ್ಕೆ ಅವರಿಗಿಂತಲೂ ಅವರು ಬ್ರಹ್ಮಾದಿಗಳು ಚಿಕ್ಕವರು ಅಂತ ತಾತ್ಪರ್ಯ ಅಲ್ಲ. ತಾರತಮ್ಯದ ಸಿದ್ಧಾಂತ ಎಲ್ಲೂ ನಾವು ಬಿಡುವಂತೆ ಇಲ್ಲ. ಅಂತೂ ಬ್ರಹ್ಮದೇವರು ಪ್ರಹ್ಲಾದರಾಜರ ಹತ್ರ ಹೋಗೋಣ ಅಂತ ಎಲ್ಲರನ್ನ ಕರೆದುಕೊಂಡು ಪ್ರಹ್ಲಾದರಾಜರ ಬಳಿಯಲ್ಲಿ ಬರ್ತಾ ಇದ್ದಾರೆ. ಬಂದು ಕೇಳುತ್ತಾರೆ, ಸ್ವಾಮಿ ಈ ಕಲಿಯುಗ ಬಂದುಬಿಟ್ಟಿದೆ, ನಮ್ಮ ಸಾಧನೆ ಹೇಗಾಗತ್ತೆ? ಶ್ರೀಕೃಷ್ಣ ತಾನು ಈ ಭೂಮಿಯನ್ನು ಬಿಟ್ಟು ಹೊರಟಿದ್ದಾನೆ, ಅವನು ಎಲ್ಲಿದ್ದಾನೆ ಶ್ರೀಕೃಷ್ಣ ಈಗ? ತ್ವವಿಷ್ಣು ಭಗವಾನಿತಿ, ಯಾವ ಪ್ರದೇಶದಲ್ಲಿ ಕೃಷ್ಣ ವಾಸ ಮಾಡಿಕೊಂಡಿದ್ದಾನೆ ಎಲ್ಲ ನಮಗೆ ಹೇಳಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರೀಕೃಷ್ಣ ತಾನು ಸರ್ವತ್ರ ಅಂತರ್ಯಾಮಿಯಾಗಿರುವವ,
ನೋಡುವ ದೃಷ್ಟಿ ಇರುವವರು ಎಲ್ಲ ಕಡೆ ಇದ್ದಾನೆ. ಋಷಿಗಳು ಕೇಳಿದ ಋಷಿಗಳೇನು ಸಾಮಾನ್ಯರಲ್ಲ, ಮತ್ತೆ ಎಲ್ಲ ಕಡೆ ಕೃಷ್ಣನನ್ನು ನೋಡುವವರೇ. ಅಂತೂ ಪ್ರತ್ಯಕ್ಷವಾಗಿ ನಮಗೆ ಕೃಷ್ಣನ ದರ್ಶನ ಆಗಬೇಕು ಅಂದರೆ ಅಂತಹ ಕೃಷ್ಣ ಆನರ್ತೇಶು ಪ್ರಕೀರ್ತಿತ. ದ್ವಾರಾವತಿ ಅನ್ನುವಂತಹ ಪಟ್ಟಣದಲ್ಲಿ ಎಲ್ಲಿ ಗೋಮತಿ ನದಿ ಸಮುದ್ರದ ಜೊತೆಯಲ್ಲಿ ಹೋಗಿ ಸಂಗವಾಗುತ್ತದೆಯೋ, ಎಲ್ಲಿ ಚಕ್ರತೀರ್ಥ ಅನ್ನತಕ್ಕಂತಹ ಪ್ರಸಿದ್ಧವಾದ ತೀರ್ಥ ಇದೆಯೋ ಅಂತಹ ದ್ವಾರಕಾ ಪಟ್ಟಣದಲ್ಲಿ ಶ್ರೀಕೃಷ್ಣ ತಾನು ಈಗ ನೆಲೆಸಿದ್ದಾನೆ. ಇಷ್ಟು ಹೇಳುವಾಗ ಅವರು ಕೇಳುತ್ತಾರೆ, ಹಾಗಾದರೆ ಆ ದ್ವಾರಕೆಯ ಮಹಾತ್ಮ್ಯ ಏನು, ಆ ಎಲ್ಲ ವಿಚಾರ ಹೇಳಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ವಿಸ್ತಾರವಾಗಿ ಶ್ರೀಕೃಷ್ಣನ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾರೆ.